ನಾನು ಚಿಕನ್ ಮಾಡ್ತಾಯಿದ್ದೀನಿ. ನಾನು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮಾಡೋದು ಒಲೆಗೆ ಮಾಡಿದ್ರೆ ಚೆನ್ನಾಗಿರ್ತದ. ಎಣ್ಣೆ ಕಾದೈತೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮಾಟೊ, ಟೊಮೆಟೊ ಎಲ್ಲ ಚೆನ್ನಾಗಿ ಗೋಳಿಸ್ಕೊಂಡಿದ್ನಿ. ನಾನು 1 kg ಅಷ್ಟು ಚಿಕನ್ ಹಾಕ್ತಾಯಿದ್ನಿ. ಚೆನ್ನಾಗಿ ಗೋಳಿಸ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಗೋಳ್ತೈತೆ. ಸ್ವಲ್ಪ ಉಪ್ಪು ಇವಾಗ ಹಾಕ್ಕೊಂಡ್ರೆ ಉಪ್ಪು ಚಿಕನ್ಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಮತ್ತೆ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ನಾನು ನೋಡಿ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ನಾನು ಸಪ್ರೇಟ್ಗೆ ಮಿಕ್ಸಿಗೆ ಇಟ್ಕೊಂಡಿದ್ನಿ. ನಾನೆಲ್ಲ ಮಿಕ್ಸು ಮಸಾಲೆ ರುಬ್ಕೊಳ್ಳಲ್ಲ, ನಾನು ಈ ಥರನೇ ಮಾಡೋದು. ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟ್ ಇರ್ತದೆ. ಇದು ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು. ಚೆನ್ನಾಗಿ ಕುದೀತೈತೆ. ಇವತ್ತು ಭಾನುವಾರ ಸ್ಪೆಷಲ್ಲು. ನಾನಿನ್ನು ಧನಿಯಾ ಪುಡಿ ಏನೂ ಹಾಕಿಲ್ಲ. ಇವಾಗ ಇದ್ರ ಕಾಂಬಿನೇಷನ್ ಚಪಾತಿ ಮಾಡಿದ್ನಿ. ನಾನು ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ಕೊತೀನಿ. ಎಲ್ಲ ರುಬ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ. ನಾನು ಲಾಸ್ಟಾಗಿ ಹಾಕ್ತೀನಿ ಯಾವತ್ತೂ ಅಷ್ಟೇ ಕೊತ್ತಂಬರಿ ಸೊಪ್ಪು. ಇದು ಕೊತ್ತಂಬರಿ ಸೊಪ್ಪು ನಾನೇನು ಅಂಗಡಿನಾಗ ತಂದಿಲ್ಲ, ನಾನು ಮನೆ ಹತ್ರನೇ ಸ್ವಲ್ಪ ಹಾಕ್ಕೊಂಡಿದ್ನಿ. ಯಾವಾಗ ಬೇಕು ಅಂದರೆ ಅವಾಗ ಕಿತ್ಕೊಳ್ಬೋದಲ್ಲ. ನಾನು ಮನೆ ಹತ್ರ ಬೆಳೆದಿರೋ ಕೊತ್ತಂಬರಿ ಸೊಪ್ಪು ಇದು. ಖಾರ ಪುಡಿ 1 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವೆಷ್ಟು ಖಾರ ತಿಂತೀರೋ ಏನೋ ನೋಡ್ಕೊಂಡು ಹಾಕ್ಕೋಬೋದು. ಸ್ವಲ್ಪ ಧನಿಯಾ ಪುಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಒಲೆಯಾಗಿ ಮಾಡ್ತಾಯಿದ್ನಲ್ಲ, ಸ್ವಲ್ಪ ಹೊಗೆ ಜಾಸ್ತಿ ಬರ್ತೈತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ತಾಯಿದ್ವಿ. ಚಿಕನ್ ರೆಡಿ ಆಯಿತು, ಚೆನ್ನಾಗಿ ಬೆಂದಿದೆ. ನಾನಾದರೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ನಿ. ಚಿಕನ್ ರೆಡಿ ಆಯಿತು ನೋಡಿ.
ಇವತ್ತು ಸಂಡೇ ಸ್ಪೆಷಲ್ಲು. ನೀವೇನೇನು ಮಾಡಿದ್ರು ಕಾಮೆಂಟ್ ಬಾಕ್ಸಾಗ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.